गणपतिम् महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दित महागणपतिं मनसा स्मरामि वसिष्ठवामदेवादिवन्दित महागणपतिम् मनसा स्मरामि सानि बम गम बम गम रि रे सानि बम गम बम गम रि रे सनि बनि बम गम रि गम गणपतिम् मनि समरि सनि नि बम सनि बम नि बम गम सरि गम गणपतिम् सरि स ग म प म ग म ग प म ग म प नि प स नि प म ग म प नि स ग म ग म प म ग म प म प नि प म प नि प नि स नि प ग म प नि स प म ग म नि रि स प स नि रि स नि प प म ग म नि रि स नि स ग म प प नि स नि प म प ग म प नि प नि स म नि स नि स प नि स रि स नि स प नि म प स रि ग म ग गणपतिं मनसा स्मरामि वसिष्ठवामदेवादिवन्दित महागणपतिं मनसा स्मरामि गणपतिं ಸಹನ ಅವರಿಂದ ಭರತನಾಟ್ಯ ಪ್ರದರ್ಶನ.
ಮಂಜಿನಿ ಚತುರಹಾಸ್ಯ ವಿನೋದವ ಶಂಕರ ಶಿವನಿವೇದನಗ
ಕುಮಾರಿಂದ ಮಿಮಿಕ್ರಿ. ಪ್ರವೀಣ್ ಕುಮಾರ್. ಹಲೋ, ಎಲ್ಲರಿಗೂ ನಮಸ್ಕಾರ. ಸಿರಿಗಿರಿ ಬಳಿನಲ್ಲಿ ಎಂತ ಕಲಾಕಾರಿದ್ದಾರೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಇವತ್ತು ಎಂಥ ಒಂದು ಹುಡುಗ್ರೆ ನಿಜಕ್ಕೂ ಇದೇ ರೀತಿ ಸಾಯಿ ಕುಮಾರ್ ಅವ್ರು ಮಾತಾಡ್ತಾರೆ. ಅಮ್ಮ ಸತ್ಯ ನೀತಿ ಧರ್ಮ ಅಂತ ಮಾಡಿದೆ ಅಮ್ಮ. ಇದೇ ರೀತಿ ತೆಲುಗು ಬಾಲಕೃಷ್ಣ ಅವರು మాట్లాడిದ್ರೆ ఒరే వీరరగవరెడ్డి పిలువురా పిలువు నీ ఇంటిని బాటిని పిలువు చాలకపోతే నీ ఊరి మొత్తాన్ని పిలువే. నేను చెప్పడానికి మీ ఊరొచ్చా మీ నట్టింటికి వచ్చా. నేను చెప్పడానికి కత్తులు కాదురా కంటి తూపుతో చెప్పేస్తా. ಇದೇ ರೀತಿ ಬಾಬು ಮೋಹನ್ ಅವರು ಮಾತಾಡಿದ್ರೆ ತೆಲುಗು ಕಾಮಿಡಿ ಆಕ್ಟರ್ ಯಾವ ರೀತಿ ಇರುತ್ತೆ. ಇದೇ ರೀತಿ ప్రకాష్ రాజ్ ಅವರು మాట్లాడారు. మీరెందుకురా ఇంతకు ఫీల్ అవుతున్నారు? రే తినడానికి భోజనం పెట్టారు, మధ్యాహ్నం మసలనం పెట్టారు, మీరెందుకురా ఇంత కూడా వచ్చేస్తున్నారు? ముసూరి కృష్ణమూర్తి ಅವರು ಥ್ಯಾಂಕ್ ಯು.
ನಿಮ್ಮ ಚರಣ ಸೇವೆಯೊಳಗೆ ನೀನೇ ಎಲ್ಲ ಸ್ವಾಮಿ, ನೀನೇ ಎಲ್ಲ ಸ್ವಾಮಿ. ನಿಮ್ಮ ಚರಣ ಸೇವೆಯೊಳಗೆ ನೀನೇ ಎಲ್ಲ ಸ್ವಾಮಿ, ನೀನೇ ಎಲ್ಲ ಸ್ವಾಮಿ. ಸವಿನೆನಪಿನ ಮೋಹದಲ್ಲಿ ಸಂತೋಷದ ಸಾಗರದಲ್ಲಿ, ಸವಿನೆನಪಿನ ಮೋಹದಲ್ಲಿ ಸಂತೋಷದ ಸಾಗರದಲ್ಲಿ ಸತತವಿರುವೆ ನಾನು, ಸೌಭಾಗ್ಯ ತರುವೆ ನೀನು, ಸೌಭಾಗ್ಯ ತರುವೆ ನೀನು. ನನ್ನದಿಂದ ಈ ಭಂಗ ಜನ್ಮ ಜನ್ಮದ ಬಂದ, ನನ್ನದಿಂದ ಈ ಬಂದ ಜನ್ಮ ಜನ್ಮದ ಮೈ ಮರೆತು ಹೋದೆ ನಾನು, ಮೈ ಮರೆತು ಹೋದೆ ನಾನು. ಪ್ರೇಯಸಿ ಮಯೂರಿ ನಿಮ್ಮ ಚರಣ ಸೇವೆಯೊಳಗೆ ನೀನೇ ಎಲ್ಲ ಸ್ವಾಮಿ, ನೀನೇ ಎಲ್ಲ ಸ್ವಾಮಿ. ನಾನನ. ನನ್ನ ಹೃದಯ ಮಂದಿರದ ಸುಂದರ ಸುರರಾಜ ನೀನೆ, ನನ್ನ ಹೃದಯ ಮಂದಿರದ ಸುಂದರ ಸುರರಾಜ ನೀನೆ. ಸತತವಿರುವೆ ನಾನು, ಸೌಭಾಗ್ಯ ತರುವೆ ನೀನು, ಸೌಭಾಗ್ಯ ತರುವೆ ನೀನು. ಚಾರುಶೀಲ ರಜತರಾಡೆ ರಂಜಿತ ಪ್ರಿಯ ಭಾಷಿಣಿ, ಚಾರುಶೀಲ ರಜತರಾಡೆ ರಂಜಿತ ಪ್ರಿಯ ಭಾಷಿಣಿ. ಮರೆಯಲಾರೆ ನಿನ್ನ ಬದಲಾಗಿ ಬಾರೆ ನೀನು, ಬದಲಾಗಿ ಬಾರೆ ನೀನು. ನನ್ನ ಪ್ರಾಣ ಪ್ರೇಯಸಿ ನಿಮ್ಮ ಚರಣ ಸೇವೆಯೊಳಗೆ ನೀನೇ ಎಲ್ಲ ಸ್ವಾಮಿ, ನೀನೇ ಎಲ್ಲ ಸ್ವಾಮಿ. ಮಯೂರಿ ವಾಸುದೇವ, ವಿರಾಟ ನಗರಕ್ಕೆ ಸ್ವಾಗತ. ಪಾಂಡವರ ಸಮಾಚಾರವೇನು? 12 ವರ್ಷ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಬಿಟ್ಟು ಪಾಂಡವರು ಹಸ್ತಿನಾವತಿ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯನ ವಿವಾಹವಾಯಿತು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಿದ ಯುಧಿಷ್ಠಿರನು ಕುಲ ಪುರೋಹಿತನಾದ ಧೂಮ್ರನ್ನು ಕಳಿಸಿದರು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವಿಂದ ಅನಿವಾರ್ಯವಾಗಿ ಬಂದು ಒರಗುತ್ತಿದ್ದರೆ ಪ್ರೇಯಸಿ. ಹಾಗಾದ್ರೆ ಯುದ್ಧ ನಿಶ್ಚಿತವಾಯಿತು. ನಿಮ್ಮ ವಿಶ್ರಾಂತಿಯ ದಿನಗಳನ್ನು ಮುಗಿದು ಹೋದವು. ಗೋಪಿಕೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಅರಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನ ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಅಂದಂತಾಯಿತು. ಪ್ರಿಯತಮೆ, ಲೋಕ ಸೇವೆಯಿಂದ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿತು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ.
ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಗೆ ಯುದ್ಧದ ಸಮಾಚಾರವನ್ನ ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನ ಸಂಹರಿಸಿದ ನಿಮ್ಮ ಚಕ್ರದ ರಕ್ತತೃಷೆ ಪುನಃ ಜಾಗೃತವಾಗಲಿ. ಪ್ರಪಂಚದ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲಿ. ಯುದ್ಧವನ್ನು ಒದಗಿದಂತಿದೆ ಪ್ರೇಯಸಿ. ಆದರೆ ಆ ಯುದ್ಧದಲ್ಲಿ ನಿನ್ನ ಪ್ರಿಯತಮರು ನಿರಸ್ತ್ರರು. ರುಕ್ಮಿಣಿ, ಈ ಯುದ್ಧದಲ್ಲಿ ನಾನು ಅಸ್ತ್ರಗಳನ್ನು ಧರಿಸಿ ಯಾರ ಪಕ್ಷವಾಗಿ ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು. ಹಾಗಾದರೆ ಈ ಅಪೂರ್ವ ಸಾಧನೆಯ ಉದ್ದೇಶವೇನು ನಾಥ? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗೆನಸು. ಯೌವನವು ಕಳೆದ ವಾರ್ಧಕ್ಯದ ಮದದ ಹಂತದಲ್ಲಿ ಕಾಲಿಟ್ಟೆನಾದರೂ ನನ್ನ ಆ ಕನಸು ಇಂದು ಕನಸಾಗೇ ಉಳಿದಿರುವುದು. ಹಿಂಸಾ ಪ್ರೇರಣದ ಅಸಂಖ್ಯ ದಾನವರನ್ನು ಅದಕ್ಕಾಗಿ ಸಂಹರಿಸಿದರು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವನ್ನು ಈಗ ತಿಳಿದನು. ರುಕ್ಮಿಣಿ, ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವುದು. ಇನ್ನು ನೀನು ಹೋಗಿ ಪ್ರೇಯಿಸಿ, ನಾನು ಕ್ಷಣಕಾಲ ನಿದ್ರಿಸುವುದು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಶಾಂತಿಯ ಪ್ರಶ್ನೆ ಈ ಪತ್ರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸ್ವಾಮಿಯು ನಿದ್ರಿಸಿದಂತಿದೆ. ನಾನು ಕೆಲವತ್ತು ವಿಶ್ರಮಿಸಿಕೊಳ್ಳುವೆ. ಒಂದು ಮಾತಿನ ಸಾಧ್ಯಕ್ಕೆ ಪಾಂಡವರಿಗೂ ನಮಗೂ ಯುದ್ಧ ಆಗ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ. ನಾವು ಕೃಷ್ಣನ ರಾಜರು. ಕೃಷ್ಣ ಎಲ್ಲಿರುವನು, ನಾವು ಅಲ್ಲಿರುವುದು. ಸರಿಯಾದ ಮಾತು. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ಸೇರಿದರೆ ಇನ್ನು ಯಾದವ ಸೈನ್ಯವೂ ನಮಗೆ ಸೇರಿದಂತೆ. ಭಯಂಕರವಾದ ಸುಯೋಧನ ಸಾರ್ವಭೌಮನು ಕೃಷ್ಣನ ಪದತಳದಲ್ಲಿ ಎಲ್ಲಿ ನನ್ನ ಪ್ರಾಣ ಸಖ? ಇನ್ನೆಲ್ಲಿ ಪ್ರಾಣ ಸಖ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾಧ್ಯಕ್ಕೆ? ಅದನ್ನು ನಾನು ಹೇಳಲು ಬಾಯಿಲ್ಲ, ನೀನೇ ನೋಡು. ಸುಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿಮ್ಮ ಆಲಸ್ಯ ಪ್ರವೃತ್ತಿಯ ಫಲವೇ ದುರ್ಯೋಧನ ಹಿಂದೂ ಶ್ರೀಕೃಷ್ಣನ ಸಹಾಯ ಪಡೆಯುವನು. ಇದಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಎಲ್ಲ ಸಾಧ್ಯಕ್ಕೆ ಪಾಂಡವರ ದುರ್ದೈವ. ಅಥವಾ ನಾನು ಮರಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಹಾಗೂ ಪಾಂಚಾಲಿಯೊಡನೆ ಮತ್ತೊಂದು ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ಅಸಮಾಧಾನವೇ? ನೀನು ದ್ವಾರಕ್ಕೆ ಪೈ ಮಾಡಿರೋದು ಕೇಳಿದ ಬಳಿಕೆ ನಾನು ಇಲ್ಲಿ ಬಂದಿದ್ದು. ಆದರೆ ನನ್ನ ಸುಧದಿಂದ ನಾನು ಮೊದಲಿಲ್ಲಿಗೆ ಬಂದೆ. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು?
ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರೆ ಹಲವು ಮಂದಿ ರಾಜರ ಸಹಾಯ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನಿನಗೆ ಇಷ್ಟ ಸ್ಥಳದಲ್ಲಿ ಕುಳಿತುಕೋ. ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿಬಿದ್ದನು ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸೀತ. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ಎಷ್ಟು ಹೊತ್ತಾಯಿತು? ಸೌಖ್ಯವೇ? ಅರ್ಜುನ, ನೀವಿಬ್ಬರು ಇಲ್ಲಿಗೆ ಬಂದ ಕಾರಣವೇನು? ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆ. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡ ಉದ್ದೇಶಿಸಿ ಬಂದಿರುತ್ತದೆ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದುದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ಪಾಂಡವರಿಗೂ ನಮಗೂ ನೀನು ಸಮಾನ ಬಂಧು. ಯಾರು ಮೊದಲಿನ ಬಳಿಗೆ ಬಂದರೂ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಕ್ರಮವು. ನೀನು ವೀರನು, ನ್ಯಾಯಶೀಲನು. ಆದ್ದರಿಂದ ಮೊದಲಿಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ರೆ ಧರ್ಮವನ್ನು ಪಾಲಿಸಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ಈ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆದ್ದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡಬಹುದು. ಅರ್ಜುನವು ನಿನಗಿಂತ ಚಿಕ್ಕವ, ತನಗೆ ಬೇಕಾದದನ್ನು ಮೊದಲು ಕೇಳುವ ಅಧಿಕಾರವು ಅವನಿಗೆ. ಈಗ ನೋಡಿರಿ, ಅಪ್ರತ್ಮ ವೀರ ಭಟರಿಂದ ಕುಳಿತ ಅಕ್ಷವಣ ಯಾದವರ ಸೈನ್ಯ ಒಂದು ಕಡೆ,
ಯುದ್ಧ ವಿಮುಖನಾದ ನಿರಸ್ತ್ರಾದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ನಮಗಾವುದು ಬೇಕು? ಯಾದವಾಗ್ರಣಿ, ನಾನು ನಿನ್ನನ್ನೇ ಬಯಸುವೆ. ನನಗೆ ನಿನ್ನ ಒಂದು ಅಕ್ಷರಣಿ ಸೈನ್ಯವು ಬೇಕು. ತಥಾಸ್ತು. ನಡೆ ಗೌರವೇಶ್ವರ, ಸೈನ್ಯಕ್ಕೆ ಅಂದು ಮಾಡುವುದು. ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆ ಯಾದವಾಗ್ರಣಿಯು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಎಂತ ಯೋಗವೋ ಪಾರ್ಥನ ಪುಣ್ಯವೋ, ಎಂತ ಯೋಗವೋ ಪಾರ್ಥನ ಪುಣ್ಯವೋ, ಘೋರ ತಪಸ್ಸಿಗೂ ವರಮುನಿಗಳಿಗೂ ದೊರಕದ ಪರಮಾತ್ಮನೆಂದು ಎನಗೊಲಿದನು. ಜಯ ಜಯವು ಪಾಂಡವರಿಗೆ, ಜಯ ಜಯವು ಪಾಂಡವರಿಗೆ, ವಿಜಯಲಕ್ಷ್ಮಿ ನಮ್ಮ ಕೊರಳಿಗೆ. ಅರ್ಜುನ, ಎಂತಹ ಆ ಕಾರ್ಯವನ್ನು ಮಾಡಿದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ಕೃಷ್ಣ. ನನಗೆ ಬೇಕಾದದ್ದು ನೀನು ನಿನ್ನನ್ನು ಹೊಂದಿದನು. ಯುದ್ಧದಲ್ಲಿ ನೀನು ನನ್ನ ಸಾರಥಿಯ, ನಿರ್ಗತಿಕರ ಗತಿಕನು, ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸಿ ನನಗೊಂದು ಗತಿಯನ್ನು ತೋರಿಸಿ. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುತ್ತಿರುವುದೆಂದು. ನಿಯತಿಯ ವಕ್ಷದಲ್ಲಿ ಮಾನವ ವಿಶ್ರಾಂತಿಯಲ್ಲಿ. ಈಗ ನನಗೆ ಅನುಮತಿಯನ್ನು ಕೊಡುದೇವಾ? ಪುನಃ ಅಮಲ ಭಕ್ತಿ ಒಲಿದು ವಿಮಲ ಚಾಯ ನೀಡಿ ಸದಾ ಬಂಧುವಾದೆ. ಅಮಲ ಭಕ್ತಿ ಒಲಿದು ವಿಮಲ ಚಾಯ ನೀಡಿ ಸದಾ ಬಂಧುವಾದೆ. ಧರ್ಮಸ್ಥಾಪನೆಗಾಗಿ ನರಗೆ ಸಾರಥಿಯಾದೆ. ಸಂಗ್ರಾಮ ರಂಗದಲ್ಲಿ ಪಾಂಚಜನ್ಯವ ಬಿಡಿದು ಯಶೋಧಗಳೇ ಮೊಳಗಿಸುವೆ. ಹಾಗಾದರೆ ಯುದ್ಧ ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನರ್ತಿಸುವುದು ಎಂದು. ಉಪಾಯವಿಲ್ಲ ಪ್ರೇತಮೆ, ಯುದ್ಧವು ಎಂದು ಅನಿವಾರ್ಯ. ಆದರೆ ಇದೆಂಥ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ ಹತ್ಯಾಕಾಂಡ. ಒಂದು ಕಡೆ ಕೌರವರು 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಶ್ರದ್ಧಾಮ, ಕೃತವರ್ಮ ಮುಂತಾದ ಮಹಾರಥಿಗಳು. ಮತ್ತೊಂದೆಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಷ್ಟು ಜನರು ಜೀವಂತರಾಗಿ ಉಳಿಯುವರು. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗದಲ್ಲೇ ಪ್ರೇಯಿಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧ ಒಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವುದು. ನನ್ನ ಸಮರಿಗೆ ನೀವು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಈ ಪೃಥ್ವಿಯ ಕಲಸವನ್ನು ತೊಳೆಯುವುದು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಆ ಪುಣ್ಯ ಬೀಜವನ್ನು ನಡೆಯುವುದು. ಆ ಬೀಜವು ಅಂಕುರಿಸಿ
ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಬಿಡುವುದು. ಇಷ್ಟೊಂದು ಜನರ ಮರಣದಿಂದ ಶಾಂತಿ ಸಂಸ್ಥಾಪನೆಯಾಗುವುದಾದರೆ ಅಂಥ ಶಾಂತಿಗೆ ಧರ್ಮಕ್ಕೆ ಧಿಕ್ಕಾರವಿರಲಿ. ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪಷ್ಟವಾದ ಅವಯಗಳನ್ನು ಛೇದಿಸುವವರದಾಗಿ ಮತ್ತೆ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರಿಯಿಂದ ಪ್ರಬುದ್ಧರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕವೇ ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸೋಣ. ನಿಮ್ಮ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವುದು. ಅದಕ್ಕಾಗಿ ಈ ದಿನವೇ ಹಸ್ತಿನಾವತಿಗೆ ತೆರಳುವುದು. ಆದರೆ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗಿದೆ. ಶಾಂತಿಗೆ ಸೌಖ್ಯವೆಂದು ಸಾರಿ ಹೇಳಿದೆ, ಮನೋ ಸಾಮ್ರಾಜ್ಯ ಮಾನಿದೆ. ನೀ ಶಾಂತಿಗೆ ಸೌಖ್ಯವೆಂದು ಸಾರಿ ಹೇಳಿದೆ, ಮನೋ ಸಾಮ್ರಾಜ್ಯ ಮಾನಿದೆ. ನಾನೀಗಲೇ ಕಲಿತೊಳಗೆ ತಿರಲಿ ಶಾಂತಿ ಸಂಗ್ರಾಮದ ರಾಯಭಾರ ಕೈಯುವೆನು, ಸಮರ ತಡೆದು ಆಲಿಸು ಮನದೆಲ್ಲೆ ಅರಾಳಕುಂತಲೇ ಅರಾಳಕುಂತಲೇ. ದುರ್ಯೋಧನನ ಪಾತ್ರ ವಹಿಸಿರ್ತಕ್ಕಂಥ ರಮೇಶ್ ಗೌಡ್ ಪಾಟೀಲ್ ರವರು ಅವರು ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ಅರ್ಜುನನ ಪಾತ್ರ ಮತ್ತು ಅಭಿಮನ್ಯುವಿನ ಪಾತ್ರವನ್ನ ವಹಿಸ್ತಕ್ಕಂಥ ಆರ್.ಎಂ. ಚಂದ್ರಮೌಳಿ ಸ್ವಾಮಿ ಅವರು ಬಂದು ಪ್ರಶಸ್ತಿ ಪತ್ರ ಮತ್ತು ಕಾಣಿಕೆಯನ್ನ ಸ್ವೀಕರಿಸಬೇಕು. ಶಕುನಿಯ ಪಾತ್ರವನ್ನ ವಹಿಸಿರ್ತಕ್ಕಂಥ ಚಿದಾನಂದಪ್ಪ ಪಟ್ನಶೇರ್ಗ ಅವರು ಕೂಡ ದಯವಿಟ್ಟು ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. ಅದೇ ರೀತಿಯಾಗಿ ದುಶ್ಯಾಸನನ ಪಾತ್ರ ವಹಿಸಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರು, KSRTC ಶ್ರೀನಿವಾಸ್ ಸರ್ ಅವರು ಬಂದು ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡು
ಚಪ್ಪಾಳೆಯನ್ನ. ದ್ರೋಣ, ವಿದುರ, ಸೈಂಧವ ತ್ರಿಪಾತ್ರಧಾರಿ ಅಂಬರೀಶ್ ಅವರು ಬಂದು ಅದೇ ರೀತಿಯಾಗಿ ಧೃತರಾಷ್ಟ್ರನ ಪಾತ್ರ ವಹಿಸಿರ್ತಕ್ಕಂಥ ನೀತಿ ರಘುರಾಮರವರು, ಶಿಖಂಡಿ ಪಾತ್ರ ವಹಿಸಿರ್ತಕ್ಕಂಥ ರಾಮಾಂಜನೇಯ ಸರ್ ಅವರು, ಸಾತ್ವಿಕಿ ಪಾತ್ರ ವಹಿಸಿರ್ತಕ್ಕಂಥ ಪಲ್ಲೆ ನಾಗರಾಜರವರು, ಆ ನಂತರ ರಂಗ ಸಜ್ಜಿಕೆಯ ನಾಡನ್ ಬಸವರಾಜ್, ಆಮೇಲೆ ವಸ್ತ್ರಾಲಂಕಾರ ವಾಜೀರ್ ಬಿಜಿಕೆರೆ, ಮೇಕಪ್ ವೆಂಕಟೇಶ್ ಬೆಂಗಳೂರು, ಹಾರ್ಮೋನಿಯಂ ತಿಪ್ಪೇಸ್ವಾಮಿ ಮಾಸ್ತರ್ ಅವರು ಕೂಡ್ಲಿಗಿ, ತಬಲಾ ಸಿದ್ದನಗೌಡ ಗದಗ, ಪುಟ್ಟರಾಜ್ ಗವಾಯಿಗಳು, ಇವರೆಲ್ಲರಿಗೂ ಕೂಡ ನೆನಪಿನ ಕಾಣಿಕೆಗಳನ್ನು ಕೊಡ್ತಕ್ಕಂಥದ್ದಾಗಿದೆ. ಭೀಮನ ಪಾತ್ರಧಾರಿಯಾಗಿ ಮೋಕ ರಮೇಶ್ ಹಾಗೂ ಧರ್ಮರಾಯ ಭೀಷ್ಮರ ಪಾತ್ರದಲ್ಲಿ ನಾಗಭೂಷಣ ಅವರು, ಸ್ತ್ರೀ ಪಾತ್ರದಲ್ಲಿ ಕುಂತಿ ಗಾಂಧಾರಿಯಾಗಿ ವೀಣಾ ಆದೋನಿಯವರು, ಆನಂತರ ದ್ರೌಪದಿ ಸುಭದ್ರ ಪಾತ್ರದಲ್ಲಿ ವರಲಕ್ಷ್ಮಿ, ರುಕ್ಮಿಣಿ ಉತ್ತರೆ ಪಾತ್ರದಲ್ಲಿ ಜಯಲಕ್ಷ್ಮಿ ಪಾಟೀಲ್, ನೃತ್ಯ ಪಲ್ಲೆ ಸಹನ. ಎಲ್ಲರಿಗೂ ಕೂಡ ಈ ಒಂದು ನೆನಪಿನ ಕಾಣಿಕೆಗಳನ್ನ ನೀಡಲಾಗುತ್ತೆ. ಅವರೆಲ್ಲರಿಗೆ ತಲುಪಿಸ್ತೀವಿ. ನಾಟಕ ಮುಂದುವರಿಯುತ್ತೆ. ದಯವಿಟ್ಟು ಪ್ರೇಕ್ಷಕರು ಬಹಳ ಚೆನ್ನಾಗಿದೆ. ಇದು ಮಹಾಭಾರತ, ಎಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕಂತೇಳಿ ಕೇಳಿಕೊಳ್ತಾರೆ. ಈ ಮೊದಲೇ ನಿಮ್ಮ ಮುಂದೆ ಪಲ್ಲೆ ಸಹನ ನೃತ್ಯವನ್ನ ಪ್ರದರ್ಶನ ಮಾಡಿದ್ದಾಳೆ. ಬ್ಯಾಂಕಾಕ್ನಲ್ಲಿ ಪ್ರದರ್ಶನ ಮಾಡಿದ್ದಾಳೆ. ಜಿಲ್ಲಾ ಪ್ರಶಸ್ತಿ, ರಾಷ್ಟ್ರೀಯ ಕಲಾರತ್ನ ಪ್ರಶಸ್ತಿ, ಬಸವ ಶಿರೋಮಣಿ ಪ್ರಶಸ್ತಿ, ನಾಟ್ಯ ಮಯೂರಿ ಪ್ರಶಸ್ತಿ, 150ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ನಮ್ಮ ರಾಜ್ಯ, ಹೊರ ರಾಜ್ಯದಲ್ಲಿ ಪ್ರದರ್ಶನ ನೀಡಿದ್ದಾಳೆ. ಈ ಬಾಲಕಿ ಮುಂದೆ ದೊಡ್ಡ ನೃತ್ಯಗಾರ್ತಿಯಾಗಿ ಇಡೀ ಭಾರತಕ್ಕೆ, ನಮ್ಮ ಭಾರತ ದೇಶಕ್ಕೆ ದೊಡ್ಡ ಕೀರ್ತಿಯನ್ನ ತರಲಿ ಅಂತೇಳಿ ತಾವೆಲ್ಲರೂ ಕಲಾಭಿಮಾನಿಗಳು ಚಪ್ಪಾಳೆಯ ಮೂಲಕ ಆಶೀರ್ವಾದ ಮಾಡಬೇಕಂತ ಹೇಳಿ ಮಾಡಿಕೊಡ್ತಾರೆ. ಸಿದ್ದನಗೌಡರು, ತಬಲಾ ಮಾಸ್ತರ್ ಅವರು, ಆನಂತರ ತಿಪ್ಪೇಸ್ವಾಮಿ ಅವರು, ಹಾರ್ಮೋನಿಯಂ ಮಾಸ್ತರ್ ಅವರು, ಅವರಿಗೂ ಕೂಡ ನೆನಪಿನ ಕಾಣಿಕೆಗಳು. ಭೀಮನ ಪಾತ್ರಧಾರಿ ಇನ್ನೊಂದು ಮೇಕಪ್ ಹೋಗಬೇಕು, ನಾವೇ ಕಳಿಸಿದ್ವಿ. ರಮೇಶ್ ಸರ್ ಅವರು ಕೇವಲ ಪೌರಾಣಿಕ ಒಂದೇ ಅಲ್ಲ, ಒಳ್ಳೊಳ್ಳೆಯ ನಾಟಕಗಳನ್ನು ಅಭಿನಯಿಸ್ತಾರೆ. ಮಹಾದೇವನಿಂದ ಅಲ್ಲಿಪುರ ತಾತ ಅಂತೇಳಿ ನಿಮಗೆಲ್ಲ ಗೊತ್ತಿರಬಹುದು. ಮಹಾದೇವನಿಂದ ಅಲ್ಲಿಪುರ ತಾತ ಅಂತೇಳಿ ಅಲ್ಲಿಪುರದ ಮಹಾದೇವ ತಾತನ ನಾಟಕ ಡಾಕ್ಟರ್ ಜಗದೀಶ್ ಅವರು ಅದನ್ನ ಡೈರೆಕ್ಷನ್ ಮಾಡಿದ್ದಾರೆ. ಬಹಳ ಸುಂದರವಾಗಿದೆ. ಶರಣ ಸಕ್ಕರೆ ಕರಡಿ, ಶಿಶುನಾಳ ಶರೀಫ, ಅನೇಕ ಪಾತ್ರಗಳನ್ನು ಅಭಿನಯಿಸಕ್ಕಂತ ರಮೇಶ್ ರವರು ನಮಗೆ ಬೀಗರವರು. ಸೊ ಅವರಿಗೆ ನೆನಪಿನ ಕಾಣಿಕೆಗಳನ್ನ ಕೊಡಬೇಕಂತೇಳಿ ಇಲ್ಲಿ ಕೇಳ್ತಾ ಇದ್ವಿ. ಸರಿಯಪ್ಪ, ಸ್ವಲ್ಪ ತೆಗಿಲಿ. ಎಲ್ಲರಿಗೂ ಧನ್ಯವಾದಗಳು.
ನಾಟಕ ಇನ್ನ 12 ವರ್ಷ ಇದ್ದಾಗ ಇಲ್ಲಿ ಪ್ರೈಮರಿ ಶಾಲೆ ಓದಿದ್ರು. ಅವ್ರ ತಂದೆಯವರು ನಾರಾಯಣ ಸ್ವಾಮಿ ಅಂತೇಳಿ ಗ್ರಾಮ ಸೇವಕರು, ಅವರಿಲ್ಲಿ ಲಕ್ಷ್ಮೀನಾರಾಯಣ ಶೆಟ್ಟಿ ಅಂತೇಳಿ ಗ್ರಾಮ ಸೇವಕರಿದ್ರು. ಅವ್ರ ಮಕ್ಕಳವರು, ಅವರು ಅವ್ರ ತಮ್ಮ, ಅವ್ರ ಕುಟುಂಬ, ಅವ್ರ ಮಕ್ಕಳು ಎಲ್ಲರೂ ಕೂಡ ಊರಿನ ಮತ್ತು ಶಾಲೆಯ ಅಭಿಮಾನಕ್ಕಾಗಿ ಬಂದಿದ್ದಾರೆ. ಸದಾ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನ ಕೊಡ್ಲಿ ಅಂತೇಳಿ ನಾವೆಲ್ಲರೂ ಹಾರೈಸೋಣ. ಮನಸ್ಸಿನ ದುಸ್ಸಹ ಚಿಂತಾಗ್ನಿಯಿಂದ ಶರೀರವು ದಹಿಸುತ್ತಿರುವುದು. ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನಿನ್ನೂ ಮರೆತಿಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಹಿಡಿ ಅನ್ನ, ಒಂದೊಳಲೆ ನೀರು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಹಿಡಿ ಕೂಳನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು. ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಸತ್ತರು. ಅವರ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿ ಬರಸಿಡಿಲಿನಂತೆ ನನ್ನ ಹೃದಯವನ್ನು ಭೇದಿಸುತ್ತಿದೆ. ಕೊರು ರಕ್ತದ ಅಜಸ್ರ ಧಾರೆಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸಿವೆ. ಅಳಬೇಡಿರಿ, ಅಳಬೇಡಿರಿ, ಓ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನನ 99 ಮಂದಿ ತಮ್ಮಂದಿರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ನೀರಾಜನವನ್ನು ಮಾಡಿಸುವೆನು. ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆಯು ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ಕೊನೆಗೆ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನು ಹಿಡಿಯುವೆ. ಹೇಳು, ನಾನು ಮಾಡಿದ ಯುಕ್ತವೇ ಶಕುನಿ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಇಂದು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಅಸಹಾಯ ವೀರನು. ತನ್ನೆರಡು ತೋಳುಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹೆ ಇವು ಉಚಿತವೇ ಶಕುನಿ? ನಾನು ನಿನ್ನೆ ದ್ವಾರಕಿಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನೆಷ್ಟೋ ವಿಧವಾಗಿ ಹೇಳಿದೆ. ಅಭಿಮಾನದಿಂದ ನಾನು ಮಾತುಗಳನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಾಹವಲ್ಲ ದುರ್ಯೋಧನ. ಕೃಷ್ಣನು ಅಸ್ತ್ರಾವತಿಯಲ್ಲಿ ಬಂದಿರುವುದು ನಾಳಿನ ಕಾತಕ್ಕಾದ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವುದು. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ ನಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧತನಾದ ಗೋಪಾಲಕರು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಈಗಾಗಲೇ ರಾಜಪ್ರಸಾದವನ್ನು ದಾಟಿ ಮನೆಯನ್ನು ಆಶ್ರಯಿಸಿರುವಂತೆ ಅವಹೇಳನಲ್ಲ ಪ್ರಿಯ ಸಹೋದರ. ಇದರಂತಹ ಭಕ್ತರು ಕೃಷ್ಣನಿಗೆ ಮತ್ತಾರವರು. ಈ ದಿನ ಭಕ್ತನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವುದು. ಚಿಂತಿಸಬೇಡ, ಹೋಗು ತಮ್ಮ. ಅಭಿಮಾನಶಾಲಿಯಾದ ಪ್ರಿಯ ಸಹೋದರ, ಒಮ್ಮೊಮ್ಮೆ ನಿನ್ನನ್ನು ಶಾಸಿಸುವುದು ನನಗೆ ದುಸ್ಸಹವೆನಿಸುವುದು. ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ?
ಕೃಷ್ಣನ ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹೋಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಆರಂಭದಲ್ಲಿಯೇ ಸಹಿಸಲಾರದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ನೀನು ಹೇಗೆ ಈ ಅಪಮಾನವನ್ನು ಸಹಿಸಿಕೊಳ್ಳುವೆ ದುರ್ಯೋಧನ? ಕೃಷ್ಣನ ಮೇಲೆ ನಿನಗೆಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಲಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನ ಭಗವಂತನ ಸ್ವರೂಪವೆಂದು ಪೂಜೆ ಮಾಡುವರು ಅವರನ್ನೇ ಸಂಹರಿಸುವನು. ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರುಳಿನ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿರುವನು. ಸಹೋದರರನ್ನು ಸುರಾಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡಿರುವನು. ಇಂಥವನಿಗೆ ಮನ್ನಣೆಯೇ? ಹಾಗಾದರೆ ನನ್ನನ್ನು ದ್ವಾರಕೆ ಕಳಿಸಿದ ಏಕೆ? ಆ ನಂದಗೋಪನ ಮನೆ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತಿ